ಇದು 1 PM ನ್ಯೂಸ್ ಎಕ್ಸ್ಕ್ಲೂಸಿವ್. ಇವತ್ತಿನ 1 PM ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅನ್ನೋದು ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಕುರ್ಚಿ ಕಿಚ್ಚು ಕೂಡ ಜೋರಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಇದೆಲ್ಲದರ ನಡುವೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಜೊತೆ ಜೆಡಿಎಸ್ ನಾಯಕರ ರಹಸ್ಯ ಮಾತುಕತೆ. ಎಚ್ಡಿಕೆ ಒಂದು ಆರೋಪ ಮಾಡಿದ್ರು. ಅದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಜೊತೆ ಜೆಡಿಎಸ್ ನಾಯಕರು ಪ್ರತ್ಯಕ್ಷರಾಗಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ ಸೆಳೆಯೋ ಪ್ರಯತ್ನ ಮಾಡ್ತಾ ಇದೆ. ಸುಮಾರು 12ರಿಂದ 13 ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಕಾಂಗ್ರೆಸ್ನಿಂದ ಆಗ್ತಾ ಇದೆ. ಆದ್ರೆ ನಮ್ಮ ಶಾಸಕರು ಯಾರು ಕೂಡ ಕಾಂಗ್ರೆಸ್ನತ್ತ ಮುಖ ಮಾಡಲ್ಲ ಅಂತ ಕುಮಾರಸ್ವಾಮಿ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಆಗಿರೋ ಬೆಳವಣಿಗೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಜೊತೆ ಜೆಡಿಎಸ್ ನಾಯಕರ ರಹಸ್ಯ ಮಾತುಕತೆ. ಎಚ್ಡಿಕೆ ಆರೋಪದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಜೊತೆ ಜೆಡಿಎಸ್ ನಾಯಕರು ಕಾಣಿಸಿಕೊಂಡಿದ್ದಾರೆ. ಜೆಡಿಎಸ್ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಗುಪ್ತ ಮಾತು. ಯಾರ್ಯಾರಿದ್ರು ಹಾಗಾದ್ರೆ? ಬಂಡೆಪ್ಪ ಕಾಶಂಪುರ್, ಸಾರಾ ಮಹೇಶ್ ಜೊತೆ ಡಿಕೆ ಶಿವಕುಮಾರ್ ನಡೆಸಿದಂತ ಚರ್ಚೆ. ಜೆಡಿಎಸ್ನ ಆಂತರಿಕ ಬೆಳವಣಿಗೆಯ ಬಗ್ಗೆ ಡಿಕೆ ಶಿವಕುಮಾರ್ ಜೊತೆ ಸುದೀರ್ಘ ಚರ್ಚೆ ನಡೆಯಿತು. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಡಿಕೆ ಶಿವಕುಮಾರ್ ಜೊತೆ ಜೆಡಿಎಸ್ನ ನಾಯಕರು ಮಾತಾಡ್ತಾ ಇರೋದನ್ನ. ಬಂಡೆಪ್ಪ ಕಾಶಂಪುರ್ ಇದ್ದಾರೆ, ಸಾರಾ ಮಹೇಶ್ ಇದ್ದಾರೆ. ಕುಮಾರಸ್ವಾಮಿ ಅವರ ಒಂದು ಹೇಳಿಕೆಯ ಬೆನ್ನಲ್ಲೇ ಆಗಿರೋ ಬೆಳವಣಿಗೆ ಇದು. ಎಚ್ಡಿಕೆ ಒಂದು ಆರೋಪ ಮಾಡಿದ್ರು, ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನ ಸೆಳೆಯೋ ಪ್ರಯತ್ನ ಮಾಡ್ತಾ ಇದೆ ಅಂತ. ಇಲ್ಲಿ ನೋಡಿದ್ರೆ ಡಿಕೆ ಶಿವಕುಮಾರ್ ಜೊತೆ ಬಂಡೆಪ್ಪ ಕಾಶಂಪುರ್ ಮತ್ತು ಸಾರಾ ಮಹೇಶ್ ಇದ್ದಾರೆ. ಹಾಗಾದ್ರೆ ರಹಸ್ಯವಾಗಿ ಪಕ್ಕಕ್ಕೆ ಹೋಗಿ ಜೆಡಿಎಸ್ನ ಈ ಇಬ್ಬರು ನಾಯಕರು ಡಿಕೆ ಶಿವಕುಮಾರ್ ಜೊತೆ ಏನ್ ಮಾತಾಡ್ತಾ ಇದ್ದಾರೆ? ಹಾಗಾದ್ರೆ ಡಿಕೆ ಶಿವಕುಮಾರ್ ಜೊತೆಗಿನ ಈ ರಹಸ್ಯ ಮಾತುಕತೆ ಏನ್? ಹಾಗಾದ್ರೆ ಕರ್ನಾಟಕ ಭವನದಲ್ಲೇ ದಳ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಮಾತುಕತೆ ಇದು. ಕುತೂಹಲ ಕೆರಳಿಸಿದೆ. ಡಿಕೆ ಶಿವಕುಮಾರ್, ಬಂಡೆಪ್ಪ ಕಾಶಂಪುರ್ ಮತ್ತು ಸಾರಾ ಮಹೇಶ್ ನಡುವಿನ ಸೀಕ್ರೆಟ್ ಟಾಕ್ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಡಿಕೆ ಶಿವಕುಮಾರ್ ಇದ್ದಾರೆ, ಕರ್ನಾಟಕ ಭವನ ಇದು. ದೆಹಲಿಯ ಕರ್ನಾಟಕ ಭವನದಲ್ಲೇ ದಳ ನಾಯಕರ ಜೊತೆ ಡಿಕೆ ಶಿವಕುಮಾರ್ ರಹಸ್ಯವಾಗಿ ಮಾತುಕತೆ ನಡೆಸಿದ್ರು. ಇಲ್ಲಿಂದ ಹೊರಗಡೆ ಹೋದವರು 3 ಜನ ಪ್ರತ್ಯೇಕವಾಗಿ ಹೋಗಿ ನಿಂತು ಮಾತಾಡಿದ. ಕರ್ನಾಟಕ ಭವನದಿಂದ ಹೊರಗಡೆ ಬರುವಾಗ ಒಂದಷ್ಟು ಜನ ಇದ್ರು. ಆದ್ರೆ ಜೆಡಿಎಸ್ನ ಇಬ್ಬರು ನಾಯಕರ ಜೊತೆ ಪ್ರತ್ಯೇಕವಾಗಿ ಹೋಗಿ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಏನಿದು ಸೀಕ್ರೆಟ್ ಟಾಕ್? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡಿದ್ರು, ಜೆಡಿಎಸ್ ಶಾಸಕರನ್ನ ಸೆಳೆಯೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ. ಆದ್ರೆ ಆ ಆರೋಪದ ಬೆನ್ನಲ್ಲೇ ಇಲ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ. ದೃಶ್ಯ ಕೂಡ ನಾವು ನೋಡ್ತಾ ಇದ್ದೀವಿ. ಜೆಡಿಎಸ್ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಮಾತು. ಏನ್ ಮಾತಾಯ್ತಂತೆ? ಈ ಟಾಪ್ ನ ನಂತರ ಏನಾದ್ರೂ ಮಾತಿಗೆ ಸಿಕ್ಕಿದ್ರ ನಾಯಕರು? ಏನಾದ್ರೂ ಹೇಳಿದ್ರ? ಏನ್ ಚರ್ಚೆ ಆಯ್ತು ಅಂತ? ಶ್ವೇತಾ, ಜೆಡಿಎಸ್ ನ ನಾಯಕರಾದಂತ ಬಂಡೆಪ್ಪ ಕಾಶಂಪುರ್ ಇರ್ಬೋದು, ಮತ್ತೆ ಮಹೇಶ್ ಇವ್ರು ಇರ್ಬೋದು, ಸಾರಾ ಮಹೇಶ್ ಅವ್ರು ಇರ್ಬೋದು, ಅವ್ರಿಬ್ಬರು ಕೂಡ ಡಿನೈನ್ ಮಾಡಿದ್ರು, ರಾಜ್ಯದ ಚಟುವಟಿಕೆಗಳ ಕುರಿತಾಗಿ ನಾವೇನ್ ಮಾತಾಡ್ಲಿಲ್ಲ, ನಾವು ತಿಂಡಿ ಮಾಡಿ ಈಚೆ ಬರ್ತಾ ಇದ್ವಿ, ಅಷ್ಟರ ಹೊರತಾಗಿ ಅವರು ಸಿಕ್ಕರು. ನಮ್ದು ಉದ್ದೇಶ ಇದೇ ಇತ್ತು, ದೆಹಲಿಯಲ್ಲಿ ಪ್ಯಾರಿ ದೀದಿ ಯೋಜನೆ ಅಡಿಯಲ್ಲಿ ನೀವು 2,500 ಘೋಷಣೆ ಮಾಡಿದಿರಿ, ಕರ್ನಾಟಕದಲ್ಲಿ 2,000 ಕೊಡ್ತಾ ಇದ್ದೀರಿ ಗೃಹಲಕ್ಷ್ಮಿಗೆ, ಇದು ಯಾವ ಅನ್ಯಾಯ ಅನ್ನುವಂಥದ್ದು ಅವರು ಮಾಧ್ಯಮಗಳಿಗೆ ನೀಡಿದ ಹೇಳಿಕೆ. ಆದ್ರೆ ಅದನ್ನ ಹೊರತಾಗಿ 10 ನಿಮಿಷಗಳ ಕಾಲ ಬರೀ ಇದನ್ನೇ ಮಾತಾಡಿದ್ರ 3 ಜನ ರಾಜಕೀಯ ವ್ಯಕ್ತಿಗಳು ಸೇರಿ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ. ಇದನ್ನು ಹೊರತಾಗಿ ಜೆಡಿಎಸ್ ನ ಡೆವಲಪ್ಮೆಂಟ್ಸು, ಅಲ್ಲಿನ ಅಸಮಾಧಾನಗಳು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಯ್ತು. ಅದ್ರ ಜೊತೆಗೆ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥದ್ರು ಕೂಡ ಅನ್ನುವಂತ ಈ ವಿಚಾರವಾಗಿ ಕೂಡ ಮಾಹಿತಿ ಕೊಡ್ತಾ ಇದ್ರು ಡಿಕೆ ಶಿವಕುಮಾರ್ ಅನ್ನುವಂಥದ್ದು ಅಲ್ಲಿ ವಿಜುವಲ್ಸ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅದರ ಜೊತೆಯಲ್ಲಿ ಆ ಜೆಡಿಎಸ್ ನಲ್ಲೂ ಅಸಮಾಧಾನ ಇದೆ ಅಥವಾ ಕಾಂಗ್ರೆಸ್ ನಲ್ಲೂ ಅಸಮಾಧಾನ ಇದೆ ಅನ್ನುವಂಥದ್ದು ಇರ್ಬೋದು, ಮತ್ತೆ ಸಮುದಾಯಗಳಲ್ಲಿ ಹೇಗೆ ಅಸಮಾಧಾನ ಇದೆ ಅನ್ನುವಂಥದ್ದು, ಮೈಸೂರಲ್ಲಿ ಹೇಗೆ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾತುಕತೆ ಮಾಡ್ತಾ ಇದ್ರು ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂತದ್ದು. ಆದ್ರೆ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುವಂತ ಸಂದರ್ಭದಲ್ಲಿ ಬಂಡೆಪ್ಪ ಕಾಶಂಪುರ್ ಅವರು ಕ್ಲೀನ್ ಆಗಿ ಹೇಳಿದ್ರು, ಇದು ನಮ್ಮ ಏನು ಕರ್ನಾಟಕಕ್ಕೆ ಸಂಬಂಧಪಟ್ಟಾಗ ನಾವೇನು ಚರ್ಚೆನೂ ಮಾಡಿಲ್ಲ, ಮತ್ತೆ ನಾವ್ ಯಾವ ಅಸಮಾಧಾನಗಳ ಬಗ್ಗೆಯೂ ಮಾತುಕತೆ ಆಗಿಲ್ಲ.
ಉಳಿದಂಗೆ ಕೇವಲ ಇಲ್ಲಿಗೆ ಬಂದು ಉಭಯ ಕುಶಲೋಪರಿ ಮಾತ್ರ ಇದಕ್ಕೆ ಮಾತ್ರ ಸೀಮಿತ ಆಗಿ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಅದನ್ನ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಉಭಯ ಕುಶಲೋಪರಿ ನೀವು ಚೆನ್ನಾಗಿದ್ದೀರಾ ಅಂತ ಕೇಳಲಿಕ್ಕೆ 10 ನಿಮಿಷ ಸಮಯ ಬೇಕಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಮತ್ತೆ ಜೊತೆಗೆ ಮೂವರು ರಾಜಕೀಯ ವ್ಯಕ್ತಿಗಳು ಸೇರಿದಾಗ ರಾಜ್ಯ ಇರಲಿ ಅಥವಾ ಅವರವರ ಪಕ್ಷಗಳ ವಿಚಾರವಾಗಿ ಇರಲಿ ಅಸಮಾಧಾನ ಇಂಥವುಗಳ ಬಗ್ಗೆ ಮಾತುಕತೆ ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ಯಾರು ಬೇಕಾದ್ರೂ ಗ್ರಹಿಸಬಹುದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.